ಸಿದ್ಧಲಿಂಗೇಶ್ವರ ಸ್ವಾಮಿಗಳು ಹಲವಾರು ದೇಶಗಳನ್ನು ಸಂಚಾರ ಮಾಡಿಕೊಂಡು ಕಗ್ಗೆರೆ ಎಂಬ ಕ್ಷೇತ್ರಕ್ಕೆ ದಯಮಾಡಿಸ್ತಾರೆ. ಅನ್ನದಾಸೋಹ ಇದೆ, ಪ್ರತಿನಿತ್ಯ ಅನ್ನದಾಸೋಹ ಆಗುತ್ತಂತೆ. ಇದೇ ಕ್ಷೇತ್ರ, ಇದೇ ಸ್ಥಳ, ಸಿದ್ಧಲಿಂಗೇಶ್ವರ 12 ವರ್ಷ ತಪಸ್ ಮಾಡಿದಂಥ ಪ್ಲೇಸ್ ಇದು. ನಾಡಿನ ಸಮಸ್ತ ಜನತೆಗೆ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ KA ಟ್ರಾವೆಲರ್ ಸಿಬ್ಲಿಂಗ್ಸ್. ನಾವು ಇವಾಗಿದ್ದೀವಿ ಸಿದ್ಧಲಿಂಗೇಶ್ವರ ಸ್ವಾಮಿ ತಪೋಕ್ಷೇತ್ರ ಕಗ್ಗೇರಿಯಲ್ಲಿ. ಸಿದ್ಧಲಿಂಗೇಶ್ವರ ಸ್ವಾಮಿ ತಪೋಕ್ಷೇತ್ರದ ಕಗ್ಗೇರಿಯ ಆಗಮಿಕರಾದ ರುದ್ರಾರಾಧ್ಯ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡೋಣ. ಈ ಕ್ಷೇತ್ರದ ವಿಶೇಷತೆ ಏನು ಅಂತ ಅವರಿಂದನೇ ತಿಳ್ಕೊಳ್ಳೋಣ. ನಮಸ್ತೆ ಸರ್. ನಮಸ್ತೆ. ಸಿದ್ಧಲಿಂಗೇಶ್ವರರು ಸಿದ್ಧಗಂಗೆಯಿಂದ ಇಲ್ಲಿಗೆ ವಲಸೆ ಬರ್ತಾರೆ. ಇಲ್ಲಿ ಬಂದು ನಾಗಿನಿ ನದಿ ಅಂತ ಒಳದಂಡೆ ಇರುತ್ತೆ. ಆ ಪಕ್ಕದಲ್ಲಿ ಕೂತ್ಕೊಂಡು ಶಿವಪೂಜೆ ಮಾಡಲಿಕ್ಕೆ ಅಂತ ಸ್ನಾನ ಮಾಡ್ಕೊಂಬಂದು ಶಿವಪೂಜೆಗೆ ಅಂತ ಕೂತ್ಕೋತಾರೆ. ಇಲ್ಲಿ ಕೂತ್ಕೊಂಡಾಗ ಈ ಪುಣ್ಯಕ್ಷೇತ್ರದಲ್ಲಿ ನಂಬೇಣ್ಣ ಅನ್ನೋನೊಬ್ಬ ಇರ್ತಾರೆ. ಈ ಕ್ಷೇತ್ರದಲ್ಲಿ ಅವರು ಪ್ರತಿ ಜಂಗಮರಿಗೆ ಒಬ್ಬರು ಪ್ರಸಾದಕ್ಕೆ ವಿನಿಯೋಗ ಮಾಡೋಕ್ಕೆ ಅಂತ ಮಾಡ್ಕೊಂಡಿರ್ತಾರೆ. ಹಾಗಾಗಿ ಇಲ್ಲಿ ಸಿದ್ಧಲಿಂಗೇಶ್ವರರು ಜಪಕ್ಕೆ ಕೂತ್ಕೊಂಡಾಗ ನಂಬೇಣ್ಣ ಅನ್ನೋರು ಬರ್ತಾರೆ. ಇಲ್ಲಿಗೆ ಬಂದು ಸಿದ್ಧಲಿಂಗೇಶ್ವರನ ಕೇಳ್ತಾರೆ, ಬನ್ನಿ ನಮ್ಮ ಮನೆ ಪ್ರಸಾದಕ್ಕೆ ಅಂತ. ಆವಾಗ ಅವ್ರೇನು ಹೇಳ್ತಾರೆ, ಪ್ರಸಾದ ಮಾಡೋಕ್ಕೆ ಬರ್ತೀನಿ, ಆಯಿತು ನೀವು ಬಂದು ಕರೀರಿ ನಾನು ಬರ್ತೀನಿ ಅಂತ ಹೇಳ್ತಾರೆ. ಇವರು ಶಿವಪೂಜಾ ವಿಧಿಗೆ ಕೂತ್ಕೋತಾರೆ. ಇವರು ತಪಸ್ಸು ಹೇಳಿರ್ತಾರೆ, ನೀವು ಬಂದು ಕರೆಯೋವರೆಗೂ ನಾನು ಇಲ್ಲೇ ಕೂತಿರ್ತೀನಿ ಅಂತ. ಆಗ ಬಂದಾಗ ಅವರು ಬರೋದನ್ನು ಅಡುಗೆ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ. ಆ ಊರಿಗೆ ಏನು ಮಾಡ್ತಾರೆ, ಬೇಡರು ಬರ್ತಾರೆ. ಬಂದು ಸಿದ್ಧಲಿಂಗೇಶ್ವರರನ್ನ ಇವ್ರನ್ನ ನಂಬೇಣ್ಣವ್ರನ್ನ ಹಿಡ್ಕೊಂಡು ಹೋಗ್ಬಿಡ್ತಾರೆ. ಹಿಡ್ಕೊಂಡು ಹೋದ ತಕ್ಷಣ ಇಲ್ಲಿ ಅವರು ತಪಸ್ಸಿಗೆ ಕೂತಿರ್ತಾರೆ. 12 ವರ್ಷ ಆಗೋಗುತ್ತೆ. ಅವರು ನಂಬೇಣ್ಣ ಅನ್ನೋರು ಮರ್ತೋಗ್ಬಿಟ್ಟಿರ್ತಾರೆ. ಆಗ ಅವ್ರ ಮನೇಲಿ ಒಂದು ಹಸು ಇರುತ್ತೆ. ಆ ಹಸು ಏನು ಮಾಡುತ್ತೆ, ನಾಗಿನಿ ನದಿಯಿಂದ ಬಂದು ಅಲ್ಲಿ ಹುತ್ತದ ಮೇಲೆ ಹಾಲು ಎರೀತಾ ಇರ್ತದೆ. ಹಾಲು ಎರೀತಾ ಇರ್ಬೇಕಾದ್ರೆ ಒಬ್ಬ ಗೋಪಾಲ ಅನ್ನೋನು ನೋಡ್ತಾನೆ ಅದನ್ನು, ಅವರು ಹಸು ಕಾಯ ಗೋಪಾಲ. ಆಮೇಲೆ ತದನಂತರ ನೋಡಿದ್ಮೇಲೆ ಇದೇನೋ ಮಾಡ್ತಾಯಿದೆ ಅಂತೇಳಿ ಮನೆಗೆ ಹೋಗಿ ನಂಬೇಣ್ಣಂಗೆ ಹೇಳ್ತಾನೆ. ಆ ಹೇಳಿದ ತದನಂತರ ಅವರು ಇಲ್ಲಿಗೆ ಬಂದು ನೋಡ್ತಾರೆ. ಆ ಹುತ್ತದ ಹತ್ರ ಕಿವಿ ಇಟ್ಟು ನೋಡಿದಾಗ ಓಂಕಾರ ಬರ್ತಾ ಇರುತ್ತೆ. ಓಂ ನಮಃ ಶಿವಾಯ ಅಂತ ಓಂಕಾರ ಬರ್ತದೆ. ಅವಾಗ ಇಲ್ಲೇನೋ ಇದೆ ಅಂತ ಹೇಳ್ಬಿಟ್ಟು ಹಾಲಿನಲ್ಲೇ ಪೂರ್ತಿ ಕರಗಿಸ್ತಾರೆ. ಕರಗಿಸ್ ನೋಡಿದಾಗ ಸಿದ್ಧಲಿಂಗೇಶ್ವರರು ತಪಸ್ ಮಾಡ್ತಾ ಇರ್ತಾರೆ. ಆವಾಗ ಅವನಿಗೆ ಜ್ಞಾನೋದಯ ಆಗುತ್ತೆ. ನಾನು ಪ್ರಸಾದಕ್ಕೆ ಭಿನ್ನಕ್ಕೆ ಕರೆದಿದ್ದೆ ನಾನು ಇಲ್ಲಿ ಅಂತ. ಆ ಭಿನ್ನಕ್ಕೆ ಕರೆದಾಗ ಆಮೇಲೆ ಅವ್ರದ್ದು ಕರ್ಕೊಂಡು ಹೋಗ್ತಾರೆ ಭಿನ್ನಕ್ಕೆ ಮನೆಗೆ. ಕರ್ಕೊಂಡು ಹೋದಾಗ ಅವರು ಅಡುಗೆ ಮಾಡಿದಂಥ 12 ವರ್ಷದಿಂದ ಏನಿತ್ತು ಅದು ಅವಾಗ ಓಪನ್ ಮಾಡಿದಾಗ ಅವಾಗ ಹಾಗೆ ಬಿಸಿ ಇರುತ್ತೆ. ಅದನ್ನು ಪ್ರಸಾದ ವಿನಿಯೋಗ ಮಾಡಿ ಅಲ್ಲಿಂದ ಮುಂದಕ್ಕೆ ಯಡಿಯೂರಿಗೆ ಹೋಗ್ತಾರೆ. ಅವ್ರಿಗೆ ಇದು ಒಂದು ತಪೋಕ್ಷೇತ್ರ. ಇದು ಯಾರೇ ಬಂದು ಇಲ್ಲಿ ಕೂತ್ಕೊಂಡು ಓಂ ನಮಃ ಶಿವಾಯ ಅಂತ ಓಂಕಾರ ಹೇಳಿದ್ರೆ ಇಲ್ಲಿ ಅವ್ರು ಏನು ಅಂದ್ಕೊಂಡಿರ್ತಾರೆ ಅದು ಆಗುತ್ತೆ. ಅದು ಆ ಕಾರಣದಿಂದ ಇದು ತಪೋಕ್ಷೇತ್ರ ಅಂತ ಹೇಳ್ಬಿಟ್ಟು ಇದು ಪ್ರಸಿದ್ಧಿಯಾಗಿದೆ. ಇದೇ ಕ್ಷೇತ್ರ, ಇದೇ ಸ್ಥಳ, ಸಿದ್ಧಲಿಂಗೇಶ್ವರ 12 ವರ್ಷ ತಪಸ್ ಮಾಡಿದಂಥ ಪ್ಲೇಸ್ ಇದು. ಇಲ್ಲಿ ಸಾವಿರಾರು ಜನ ಭಕ್ತರುಗಳು ಇದನ್ನು ಬಂದು ನೋಡಲಿಕ್ಕೆ ಅಂತ ಬರ್ತಾರೆ. ಮತ್ತು ಇದು ಗದ್ದಿಗೆ, ಇದನ್ನೇ ಇಲ್ಲಿ ಇವರು ಸಿದ್ಧಲಿಂಗೇಶ್ವರರು 12 ವರ್ಷ ತಪಸ್ಸು ಕೂತಿದ್ದಂಥ ಸ್ಥಳ. ಇಲ್ಲಿ ಕೂತ್ಕೊಂಡು ಅವರು ಜೀವಂತ ಇದನ್ನು ಓಂ ನಮಃ ಶಿವಾಯ ಅಂತ ಓಂಕಾರವಾಗಿ ಕೂತಿದ್ದು ಈ ಕ್ಷೇತ್ರ, ಈ ಪ್ಲೇಸ್ನಲ್ಲಿ ಇದ್ದಿದ್ದು. ಈಗ ಹೊಸದಾಗಿ ರಿನೋವೇಟ್ ಆಗ್ತಾ ಇದೆ ದೇವಸ್ಥಾನ. ಇದನ್ನೆಲ್ಲ ತೆಗೆದಾಗ ಆ ಸ್ಥಳದಲ್ಲಿ ಹುತ್ತ ಬೆಳೀತಿತ್ತು. ಈಗ ಸ್ವಲ್ಪ ಕಾರಣಾಂತರದಿಂದ ಕೆಲಸ ಮಾಡ್ತಾ ಇರೋದ್ರಿಂದ ಆ ಹುತ್ತ ಬೆಳಿಲಿಕ್ಕೆ ಆಗ್ತಾ ಇಲ್ಲ. ಈಗ ಹುತ್ತ ಮರುಕಳಿಸಿದೆ. ನೆಕ್ಸ್ಟ್ ಇದೇ ಥರ ಇದೇ ಸ್ಥಳಕ್ಕೆ ಸಿದ್ಧಲಿಂಗೇಶ್ವರ ಆ ಕಡೆ ಇರೋ ದೇವಸ್ಥಾನ ಇಲ್ಲಿಗೆ ಪ್ರತಿಷ್ಠಾಪನೆ ಮಾಡ್ತಾರೆ. ಇದು ಇಲ್ಲಿ ಬಂದು ಸಿದ್ಧಲಿಂಗಪ್ಪನ ಹತ್ರ ಏನೇ ಕೇಳಿದ್ರು, ಏನಕ್ಕೆ ಕೋರಿಕೆ ಕೇಳಿದ್ರು, ಮಕ್ಕಳಾಗದೇ ಇರೋರ್ಗಾಗಲಿ, ತನ್ನು ಓದ್ತಿರೋರ್ಗಾಗಲಿ, ಮತ್ತು ಕಾಲು ಕೈ ನೋವಿರೋರ್ಗಾಗಲಿ ಇಲ್ಲಿ ಬಂದು ಸಿದ್ಧಲಿಂಗಪ್ಪನ ಹತ್ರ ಕೂತ್ಕೊಂಡು ಓಂ ನಮಃ ಶಿವ ಓಂ ಸಿದ್ಧಲಿಂಗಾಯಮ ಅಂತ ಹೇಳಿದ್ರೆ 101 ಸಲ ಹೇಳಿದ್ರೆ ಅದೆಲ್ಲ ನೋವೆಲ್ಲ ಹೋಗುತ್ತೆ. ಏನೇ ಪರಿಹಾರ ಇದ್ದರೂ ಸಿದ್ಧಲಿಂಗೇಶ್ವರ ಸಾನ್ನಿಧ್ಯ ಬಂದು 12 ವರ್ಷ ತಪಸ್ ಮಾಡಿದಂಥ ಜಾಗ ಬಂದು ಅವರು ಪುಣ್ಯಕ್ಷೇತ್ರ ಏನು ಬೇಕು ಅಂತ ಅದನ್ನು ಅರಸ್ಕೊಂಡು ಹೋದರೆ ಅದು ಗ್ಯಾರಂಟಿ ಆಗುತ್ತೆ. ಆ ವಾಡಿಕೆ ಇದೆ.
ಅಲ್ಲಿ ಏನು ನೋಡಿದ್ರಿ ಹುತ್ತದ ಗದ್ಗೆ ಒಳಗಡೆ ಏನು ನೋಡಿದ್ರಿ ಸೇಮ್ ಆ್ಯಸಿಟಿ ಹೀಗೆ ಇದ್ದಿದ್ದು. ಅವಾಗ ಹಾವು ಹುತ್ತ ಇತ್ತು, ಹಾವು ಚೇಳು ಮಣರೂಪ ಎಲ್ಲ ಥರದ ಪ್ರಾಣಿಗಳಿದ್ದು. ಸಿದ್ಧಲಿಂಗೇಶ್ವರ ಗೋಪಾಲ ನೋಡ್ದ ಅಂತ ಹೇಳೋದಲ್ಲ ಆ ಹಸು ಈ ಥರ ಬಂದು ಹಾಲು ಕೊಡ್ತಾ ಇತ್ತು. ಯಾಕೆ ಹಾಲು ಕೊಡ್ತಿತ್ತು ಅಂದರೆ ಸಿದ್ಧಲಿಂಗೇಶ್ವರ ಪ್ರತಿ ದಿನನಿತ್ಯನೂ ರುದ್ರಾಭಿಷೇಕ ಮಾಡಬೇಕಾದ್ರೆ ಪ್ರತಿನಿತ್ಯನೂ ಹಾಲು ಎರಿತೀವಿ. ಅಂದರೆ ಹಾಲು ಎರೆದ ದಾರಿಮೂರ್ತ ಆಳ್ತಾ ಇದ್ದರೆ ಅದು ಅಭಿಷೇಕ ಕ್ರೀಡಾಭಿಷೇಕ ಆಗ್ತಾ ಇರುತ್ತೆ, ಕ್ಷೀರಾಭಿಷೇಕ ಆಗ್ತಾ ಇರುತ್ತೆ ಅಂತ ಹೇಳ್ಬಿಟ್ಟು ಇದು ವಾಡಿಕೆ ಇದೆ. ಅದಕ್ಕೋಸ್ಕರ ಇದು ಹಸು ಬಂದು ಇಲ್ಲಿ ಯಾರು ಇದ್ದಾರೆ ಅಂತ ಸೂಕ್ಷ್ಮ ತೋರಿಸ್ಲಿಕ್ಕೆ ಹಸು ಬಂದು ಸಿದ್ಧಲಿಂಗಪ್ಪನವ್ರನ್ನ ಇದು ಮಾಡಿರುತ್ತೆ. ಸಿದ್ಧಲಿಂಗೇಶ್ವರರ ತಪೋವನದ ಪಕ್ಕದಲ್ಲಿ ತಪೋಕ್ಷೇತ್ರ ಇದೆ. ಅದ್ರ ಪಕ್ಕದಲ್ಲಿ ಇಲ್ಲೊಂದು ಗಣೇಶ ಮೂರ್ತಿ ಇದೆ. ಈ ಗಣೇಶ ಮೂರ್ತಿಯ ವಿಶೇಷತೆ ಬಗ್ಗೆ ಸ್ವಾಮಿಗಳನ್ನ ಕೇಳೋಣ. ಇಲ್ಲಿ ತಪೋಕ್ಷೇತ್ರದಲ್ಲಿ ಗಣಪತಿ ದೇವಸ್ಥಾನ ಪ್ರತಿಷ್ಠಾಪನೆ ಮಾಡೋದು ಪೂರ್ವಾಮುಖವಾಗಿ ಕೂತಿದೆ. ಇಲ್ಲಿ ಬಂದವರೆಲ್ಲ ಪೂರ್ವಾಮುಖ ನಿಂತ್ಕೊಂಡು ಸಿದ್ಧಲಿಂಗೇಶ್ವರನ ಏನು ಬೇಡ್ಕೋತಾರೆ ಇದನ್ನು ಅದೇ ಥರ ಬೇಡ್ಕೊಂಡ್ರೆ ಗಣಪತಿ ಸಂಕಷ್ಟನೆಲ್ಲ ಮಾಡ್ತಾನೆ ಅನ್ನೋ ಒಂದು ವಾಡಿಕೆ ಇದೆ. ಈಗೇನು ಪ್ರಸಾದ ತಗೊಳ್ಳೋದನ್ನು ತೆಗೆದ್ರಿ ನೀವು ಫೋಟೋದ ಕ್ಯಾಮ್ರಾದಲ್ಲಿ, ಅದು ಸಿದ್ಧಲಿಂಗೇಶ್ವರ ದಿನನಿತ್ಯ ಪ್ರಸಾದ. ಅದು 12 ಪ್ರತಿ ಅವ್ರೇನು ಅವಾಗ ಹಿಂದೆ ಪ್ರಸಾದ ಬೇಕು ಅಂತ ಹೇಳ್ಬಿಟ್ಟು ಮಾಡ್ಕೊಂಬಂದಿದ್ರು, ಹಾಗೆ ಇದೇ ಥರ ಈಗ ಪ್ರತಿ ದಿನನಿತ್ಯನೂ ಪ್ರಸಾದನ ಮಾಡ್ಕೊಂಬರ್ತಾರೆ. ಅದು 1 ಕಿಲೋಮೀಟ್ರ್ ಆದರೂ ಪರವಾಗಿಲ್ಲ ಮಡಿಯಿಂದನೇ ಅದು ಪ್ರಸಾದ ಮಾಡ್ಕೊಂಬರ್ತಾರೆ. ಮನೆಯಲ್ಲೂ ಸಹ ಮಡಿಯಿಂದನೇ ಮಾಡ್ತಾರೆ ಹೆಣ್ಮಕ್ಳು. ಆ ಪ್ರಸಾದ ಮಾಡೋದ್ರಿಂದ ಸಿದ್ಧಲಿಂಗೇಶ್ವರ ನೈವೇದ್ಯ ಆಗುತ್ತಿದ್ದು. ಈ ತಪೋಕ್ಷೇತ್ರದಲ್ಲಿ ನವಗ್ರಹಗಳಿವೆ. ಅದರಲ್ಲಿ ಅವು ವಿಶೇಷತೆ ಹೊಂದಿದೆ. ಅಂದರೆ ಸಪ್ರೇಟ್ ನವಗ್ರಹಗಳಿದ್ದು ಅವು ಸಪ್ರೇಟ್ ಮರಗಳೆಲ್ಲ ಇದೆ. ಅದನ್ನು ಇಲ್ಲಿಯ ಆಗಮಿಕರ ಹತ್ರನೇ ಕೇಳೋಣ ಇದ್ರ ವಿಶೇಷತೆ ಏನು ಅಂತ. ಆಗಮಿಕರು ಹೇಳಿ ಇದ್ರ ವಿಶೇಷತೆ ಏನು ಅಂತ. ಇಲ್ಲಿ ತಪೋಕ್ಷೇತ್ರದ ಹಿಂದಗಡೆ ಜನರು ಭಕ್ತಾದಿಗಳು ಬಂದು ಸಿದ್ಧಲಿಂಗೇಶ್ವರನ ಧ್ಯಾನ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಒಂದು ನವಗ್ರಹನ ಪ್ರತಿಷ್ಠಾಪನೆ ಹಿಂದೆ ಮಾಡಿದ್ದಾರೆ. ಆ ಪ್ರತಿಷ್ಠಾಪನೆ ಮಾಡ್ಲಿಕ್ಕೆ ಬಂದಾಗ ಇಲ್ಲಿ ಕೂತ್ಕೊಂಡು ತಪೋವನದಲ್ಲಿ ಇದು ತಪೋಕ್ಷೇತ್ರ. ಇದು ಈ ತಪೋಕ್ಷೇತ್ರದಲ್ಲಿ ಬಂದಾಗ ಫಸ್ಟ್ ಸೂರ್ಯಗ್ರಹನ ಬೇಡ್ಕೊಂಡು ಭಗವಂತ ನನಗೆ ಒಳ್ಳೇದು ಮಾಡು ಅಂತೇಳಿ ಇಲ್ಲಿ ಕೂತ್ಕೊಂಡು ತಪಸ್ಸು ಮಾಡ್ದಂಗೆ ಕೂತ್ಕೊಂಡು ಓಂಕಾರ ಮಂತ್ರ ಹೇಳ್ಕೊಂಡ್ರೆ ಅದು ಅವ್ರಿಗೆ ಏನು ಬೇಕು ಅಂತ ಇರುತ್ತೆ ಅದನ್ನು ಪರಿಪಾಲನೆ ಮಾಡಿ ಆಗುತ್ತಿದ್ದು. ಇದು ಸೂರ್ಯಗ್ರಹ ಆಗುತ್ತೆ. ಇಲ್ಲಿಂದ ಬಂದರೆ ಈ ಕಡೆ ಚಂದ್ರಗ್ರಹ ಇದೆ. ಆಮೇಲೆ ಚಂದ್ರಗ್ರಹದಿಂದ ಬುಧಗ್ರಹ ಇದೆ. ಬುಧಗ್ರಹದಿಂದ ಗುರುಗ್ರಹ ಇದೆ. ಗುರುಗ್ರಹದಿಂದ ಶುಕ್ರಗ್ರಹ ಇದೆ. ಶುಕ್ರದಿಂದ ಶನಿ ಇದ್ದಾನೆ. ಪ್ರತಿಯೊಂದು ಮರಗಳು ಇದೆ ಇಲ್ಲಿ. ಆ ವಸ್ತುವಿಗೆ ಆ ಕ್ಷೇತ್ರಕ್ಕೆ ಅದಕ್ಕೇನು ಬೇಕು ನವಗ್ರಹಗಳಿಗೆ ಆ ಎಲೆಗಳು ಆ ಸೊಪ್ಪುಗಳು ಎಲ್ಲ ಥರದವು ಸಿಗುತ್ತೆ ಇಲ್ಲಿ ಬಂದು ಕೂತ್ಕೊಂಡು ತಪಸ್ಸು ಮಾಡ್ದಂಗೆ ಮಾಡಿದ್ರೆ 10 ನಿಮಿಷ ಕೂತ್ಕೊಂಡ್ರೆ ಅದ್ರ ಮೈಂಡ್ ಸೆಟ್ಟೇ ಬೇರೆ ಆಗುತ್ತೆ. ಇಲ್ಲಿ ಸಿದ್ಧಲಿಂಗೇಶ್ವರ ಅಷ್ಟು ಸಮಾಧಾನದಲ್ಲಿ ಕೂತ್ಕೊಂಡು ಬರೋ ಭಕ್ತರುಗಳಿಗೆ ಸಮಾಧಾನವಾಗಿರಲಿ ಅಂತೇಳಿ ಇದನ್ನು ತಪೋಕ್ಷೇತ್ರದಲ್ಲಿ ಮಾಡಿದ್ದಾರೆ. ಇದನ್ನು ಇಲ್ಲಿ ವರ್ಷಕ್ಕೊಂದ್ಸಲಿ ಶಿವರಾತ್ರಿ ಹಬ್ಬ ಆಗುತ್ತೆ. ಶಿವರಾತ್ರಿ ಆಗಿ 12 ದಿವಸಕ್ಕೆ ಸಿದ್ಧಲಿಂಗೇಶ್ವರ ರಥೋತ್ಸವ ಆಗುತ್ತೆ. ಅದು ವಿಶೇಷ ರಥೋತ್ಸವ ಆಗುತ್ತೆ. ಆಮೇಲೆ ಅದಾಗಿ 3 ದಿವಸಕ್ಕೆ ಬೆಳ್ಳಿ ಪಲ್ಲಕ್ಕಿ ಆಗುತ್ತೆ. ಅದಾಗಿ 5 ದಿವಸಕ್ಕೆ ತೆಪ್ಪೋತ್ಸವ ಆಗುತ್ತೆ. ಮುಂದಿನ ಶ್ರಾವಣ ಮಾಸದಲ್ಲಿ ಕಮಲ ಪೂಜೆ ಆಗುತ್ತೆ. ಆಮೇಲೆ ಕಾರ್ತಿಕ ಮಾಸದಲ್ಲಿ ಪೌರ್ಣಮಿ ದಿವಸ ದಾಸರ ದೀಪೋತ್ಸವ ನಡೆಯುತ್ತೆ. ಇಲ್ಲಿನ ಮತ್ತೊಂದು ವಿಶೇಷ ಏನಪ್ಪ ಅಂತಂದರೆ ಬೇರೆ ಎಲ್ಲ ದೇವಸ್ಥಾನಗಳಲ್ಲಿ ನೀವು ಹೋದರೆ ಈ ನವಗ್ರಹಗಳು ಏನಿರುತ್ತೆ ಎಲ್ಲ ಒಂದೇ ಕಡೆನೇ ಇರುತ್ತೆ. ಬಟ್ ಇಲ್ಲಿ ಯಾವ ಥರ ಇದೆ ಅಂದರೆ ಒಂದೊಂದು ದಿಕ್ಕಿಗೂ ಒಂದೊಂದು ಗ್ರಹಗಳ ಇದೆ. ಅದೇ ರೀತಿಯಾಗಿ ಒಂದೊಂದು ಗ್ರಹಗಳ ಕೆಳಗಡೆನೂ ಅದರದ್ದೇ ಆದಂಥ ವಿಶೇಷವಾದ ಮರಗಳಿದೆ. ಇಲ್ಲಿನ ಪತ್ರೆಗಳನ್ನು ಯೂಸ್ ಮಾಡಿಕೊಂಡು ಇಲ್ಲಿ ದೇವರಿಗೆ ಅವರು ದಿನ ಪೂಜೆ ಮಾಡ್ತಾರೆ ಅಂತ ಇಲ್ಲಿನ ಅರ್ಚಕರು ನಮಗೆ ಹೇಳಿದ್ದಾರೆ. ವರ್ಷಕ್ಕೊಮ್ಮೆ ಈ ಸ್ಥಳದಲ್ಲಿ ಜಾತ್ರೆ ನಡೆಯುತ್ತೆ. ಆ ಟೈಮಲ್ಲಿ ಈ ಕೊಳದಲ್ಲಿ ತೆಪ್ಪೋತ್ಸವ ನಡೆಯುತ್ತೆ. ಸದ್ಯಕ್ಕೆ ಇದರಲ್ಲಿ ನೀರಿಲ್ಲ.
ಅನ್ನದಾಸೋಹ ಇದೆ, ಪ್ರತಿನಿತ್ಯ ಅನ್ನದಾಸೋಹ ಆಗುತ್ತಂತೆ. ಸರ್ ಇಲ್ಲಿ ಪ್ರತಿದಿನ ನಡೆಯುತ್ತಾ ಅನ್ನದಾಸೋಹ? ಇಲ್ಲಿ ನಿತ್ಯ ದಾಸೋಹ ಒಟ್ಟು ನಾನ್ ಸ್ಟಾಪ್ ಗಟ್ಟೆ ಬಂದನಲ್ಲೇ ಇಲ್ಲ. ಕಂಟಿನ್ಯೂ ಊಟಗಳು 12ರಿಂದ 3, ಮುಂಜಾನೆ ಟಿಫನ್ನು, ಸಂಜೆ ಮುಂದೆ ಬರೀ ಅನ್ನ ಸಾರು ಇಷ್ಟೇ. ಯಾಕಂದರೆ ಇಲ್ಲಿ ರಾತ್ರಿ ಊಟ ಇಲ್ಲ, ಬಂದರಿಗೆ ಮಾತ್ರ ಉಪವಾಸದಿಂದ ಕಳಿಸೋದು, ಅನ್ನ ಸಾರು ಕೊಡ್ತೀವಿ. ಯಾರೆಲ್ಲ ನಮ್ಮ ವಿಡಿಯೋ ನೋಡಿ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಮ್ಮ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ. ನಿರಂತರ ಟ್ರಾವೆಲಿಂಗ್ ಸುದ್ದಿಗಾಗಿ ನೋಡ್ತಾ ಇರಿ ನಮ್ಮ ಯೂಟ್ಯೂಬ್ ಚಾನಲ್ KA ಟ್ರಾವೆಲರ್ ಸಿಬ್ಲಿಂಗ್ಸ್. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು, ಶುಭ ದಿನ.